ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಿನ್ನೆ ರಾತ್ರಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರು ನಿಷ್ಕಳ ಮಂಟಪದ ಪೂಜ್ಯ ಗುರುಗಳು ಆದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಅರಿವೆ ಗುರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಪಾಲ್ಗೊಂಡು ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಚಂದರಾಜು ಹಟ್ಟಿಹೊಳಿ ಜೊತೆ ವೇದಿಕೆ ಹಂಚಿಕೊಂಡು ಜಂಟಿಯಾಗಿ ಸನ್ಮಾನ ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಈ ಬಾರಿಯ ಮುಂಗಾರು ಅಧಿವೇಶನ ನಡೆಸುವುದು, ಕೆಪಿಸಿಸಿ ಅಧ್ಯಕ್ಷರಾಗುವುದು, ಕಿತ್ತೂರು ಖಾನಾಪುರ ರಸ್ತೆಗಳ ಸಮಸ್ಯೆಗಳ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಸೀದಾ ಸಾದ ಮಾತು ಎಂದು ಮುಂದಿಲ್ಲ, ಏನಿದ್ರು ಮಾತಾಡಿದ್ರೇನೋ ಹಾಕಿಕೊಂಡಿದ್ದ ಮಾಡಿ ಅಲ್ಲಿ ಮುಟ್ಬಿಟ್ಟು ಬಿಡ್ತಾರೆ. ಅದು ಆ ಸ್ವಭಾವ ಇರೋದಲ್ಲ, ನಮ್ಮಂಥವ್ರಿಗೆ ಸೇರ್ತದ. ಹೀಗಾಗಿ ಸ್ವಭಾವ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದದ. ಅವರ ಪ್ರೀತಿ ಸಾವಿರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜಪ ಮಾಡ್ಕೊಂಡು ಕುಂತು ಏನು ಮಾಡ್ತಿರೋ, ಕಿಂಚಿತ್ತು ಗೀತವೊಂದು ಸಾಲದೆ ಒಂದು ಚಂದಾಗಿ ಹಾಡಿಬಿಟ್ರೆ ದೇವರ ಬಗ್ಗೆ, ಅದೇ ನಿಮ್ಮ ದೇವರು ಮಹಿಮೆ ಮಾಡ್ತದಂತ ಮಾತು. ಕೋಟಿ ಕೋಟಿ ಜಪ ಮಾಡೋದಾಗಲಿ, ನಾನು ಲಕ್ಷಗಟ್ಟಲೆ ಮಾತಾಡೋದು ಮುಖ್ಯ ಅಲ್ಲ. ಒಂದು ಭಕ್ತಿಯಿಂದ ಹಾಡಿದೊಡೆಯನ ಹಾಡು, ಬೇಡಿದೊಡೆಯನ ಬೇಡುವ ಒಡೆಯ ಒಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರೆಗೊಡ್ಡಿ ಬೇಡುವೆನ್ನುವಂತ ವಚನವನ್ನು ಹಾಡಿಬಿಟ್ರೆ ಸಾಕು. ಎಷ್ಟು ಜಪ ಮಾಡಿ ಏನು ಮಾಡೋದಿದ್ದೀರಂತ. ಅದಕ್ಕಾಗಿ ಸಂಗೀತಕ್ಕೆ ಅಷ್ಟು ಬೆಲೆ ಅದ. ಅರವಿಂದ್ ಮಹರ್ಷಿಗಳು ಒಂದು ಸಾರಿ ಹೇಳ್ತಾರೆ, ನಾನು ಮಾತಾಡೋಂಗಿಲ್ಲ ಅಂತೆ ಅಜ್ಜಾರೆ 5 ನಿಮಿಷ ಕೊಟ್ಟಾರ, ಅದರ ಒಳಗೆ ಮುಗಿಸ್ತೀನಿ. ಏನು ಬರೋದಾದಂದ್ರೆ, ಸೆಲ್ಫ್ ಈಸ್ ಅಡಾಪ್ಟೆಡ್ ಟು ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಅಂದ್ರೆ ಗೊತ್ತ, ಈ ಮನುಷ್ಯನ ಆತ್ಮ ಎದಕ್ಕೆ ಅಡಾಪ್ಟ್ ಮಾಡ್ಯಾನಂದ್ರೆ ಶಿವ, ಈ ಆರ್ಕೆಸ್ಟ್ರಾ ಅಂದ್ರೆ ಈಗ ಒಬ್ಬರೇ ಆಡಿಲ್ಲ ಅವರು, ಅದರ ಜೊತೆಗೆ ಸಂಗೀತ ಕಲಾವಿದರದ. ಹಾಗೂ ಬೇರೆ ಬೇರೆ ರಸಗಳಿಗೆ ಈ ಆತ್ಮವನ್ನ ಅಡಾಪ್ಟ್ ಮಾಡಿಬಿಟ್ಟಾನಂತ ಶಿವ. ಈಗ ನೋಡ್ರಿ, ಒಂದೊಂದು ರಾಗ ನಾವು ಒಳತೀವಿ, ಅದೊಂದು ರಾಗನೇ, ಚೀರ್ತೀವಿ ಅದೊಂದು ರಾಗನೇ, ಖುಷಿ ಪಡೆದು ಅದೊಂದು ರಾಗನೇ. ಅದಕ್ಕಾಗಿ ಆತ್ಮವನ್ನ ರಸಕ್ಕೆ, ಅಂದ್ರೆ ನವರಸಗಳಿಗೆ ಅಡಾಪ್ಟ್ ಮಾಡಿಬಿಟ್ಟಾನಂತ ಶಿವ. ಹೀಗಾಗಿ ಸಂಗೀತ ಅಂದ್ರೆ ನಮ್ಮ ಮಾರ್ಗದರ್ಶನದಲ್ಲಿ ಧಾರ್ಮಿಕವನ್ನು ಬೆಳೆಸ್ಕೊಂಡು ಬಂದು ಈಗ ಸುಮಾರು ಒಂದು ಬೀದರ್ ಜಿಲ್ಲೆಯಲ್ಲಿ ಹೈದರಾಬಾದ್ ಒಳಗಡೆ ಸುಮಾರು 500 ಎಕರೆ ಸುಂದರವಾಗಿರ್ತಕ್ಕಂಥ ಅನುಭವ ಮೆಗಾ ಸಿಟಿಯನ್ನು ಮಾಡಿರ್ತಕ್ಕಂಥ ಶ್ರೀಮಂತ ಎರಡು ಎಷ್ಟು ಒಳ್ಳೆ ಹುಡುಗರು ಇವರಿಬ್ರು ಅಂತ ಹೇಳಿದ್ರೆ, ಇಡೀ ತಮ್ಮ ಜೀವನವನ್ನೇ ಬಸವ ತತ್ವಕ್ಕಾಗಿ ಎಡೆ ಮಾಡಿರ್ತಕ್ಕಂಥ ನಮ್ಮ ಸಾಲಿ ಮನೆತನ ಆಗಲಿ, ನಮ್ಮ ರವಿಕುಮಾರ್ ಶಾಲೆ ಆಗಲಿ, ಪಾಟೀಲ್ರಾಗಲಿ, ನಾವು ಗೆರೆ ಆಗಲಿ, ಇವರೆಲ್ಲ ಇವ್ರ ತಂದೆ ತಾಯಿಗಳು ಎಂಥವ್ರು ಅಂದರೆ, ಇವರು 500 ಎಕರೆ ಮೆಗಾ ಸಿಟಿ ಮಾಡಿದ್ರೆ ಇವ್ರ ತಂದೆ ತಾಯಿಗಳು ಮೊದಲಿನಿಂದನೂ ಈ ಎಂಥದ್ದು ಸಾವಯವವಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಿಕೊಂಡೇ ಬದುಕಿದ್ದಾರೆ ಹೊರತು ಮಗ ಶ್ರೀಮಂತನಾಗಿದ್ದಾನೆ ಅಂತೇಳಿ ಮನೆಗೆ ಬರೋದಿಲ್ಲ. ಮಗ ಅವರನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಅವರು ಇವತ್ತು ಅದೇ ಕೆಲಸ ಮಾಡ್ತಾರೆ. ಸಾವಯವವನ್ನು ವ್ಯವಸ್ಥೆ ಒಳಗಡೆ ಶ್ರೀಮಂತ ಸಾಲಿ ಮನೆತನವರು ಜಂಗಮರ ಮನೆತನಾಗಿದ್ದರೂ ಸಹ ಬಸವ ತತ್ವದ ಬಹಳ ಮುಖ್ಯವಾದ. ನಮ್ಮ ರವಿಕುಮಾರ್ ಪಾಟೀಲ್ರಂದ್ರೆ ಶರಣ ಪ್ರಕಾಶ್ ಪಾಟೀಲ್ರ ಬಲಗೈ ಇದ್ದಂಗೆ. ಇವರೆಲ್ಲರೂ ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳು. ಅದಕ್ಕಾಗಿ ಇವರಿಗೆ ಒಂದು ಜೋರಾದ ಚಪ್ಪಾಳೆ. ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಶಿವಶಂಕರ ಟೋಕರೆ ಅವರು 50 ವರ್ಷದ ಬಾಂಧವ್ಯ. ನಮಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ITI ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು. ಸುಮಾರು 27,000 ಹುಡುಗರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಮೊನ್ನೆ ಡಾಕ್ಟರೇಟ್ ಆಯಿತು, ಸರ್ಕಾರದಿಂದ ದೊಡ್ಡ ಪ್ರಶಸ್ತಿ ಬಂತು. ಇವರೆಲ್ಲರೂ ಸಹ ಬಹಳ ಮುಖ್ಯವಾದಂಥ ವ್ಯಕ್ತಿಗಳು. ಇವರನ್ನು ಗೌರವಿಸೋದೇ ಒಂದು ಭಾಗ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ. ಈಗ ಸದ್ಯದಲ್ಲಿ ಇವರೆಲ್ಲರೂ ಸ್ಕಾಲರ್ಶಿಪ್ ಮೇಲೆ ಓದೋ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಕೆಂಜಾಡಿ ಮಠರಾಗಲಿ, ನೀನೆಷ್ಟಿದ್ದೇನೋ ಈ ಥರ ವಿದ್ಯಾರ್ಥಿಗಳು. ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ಈ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ತಿಳ್ಕೊಳ್ಳೋದು, ಬೈಲೂರಿಗೆ ನಾನು ಬಂದಾಗ 30 ವರ್ಷದ ಹಿಂದೆ ಶಿಕ್ಷಣ ಅನ್ನೋದೇ ಇಲ್ಲ, ಬಹಳ ಕಡಿಮೆ. MBBS ಆದವರು ಒಬ್ಬರೇ ಒಬ್ಬರು ಇದ್ರು, ಹಿರೇಮಠರು. ಅವ್ರ ನಂತರ AC ಗಳಾದವರು ಇದ್ರು. ಶಿಕ್ಷಣದ ಕೊರತೆ ಈ ಊರಲ್ಲಿ. ಆದರೆ ನಾನು 1 to 7 ತೆಗೆದ ಮೇಲೆ ಈ ಊರಿನಲ್ಲಿ ನಾನು ಕೇವಲ 5,000 ರೂಪಾಯಿಗೆ ಒಂದು ವರ್ಷದಲ್ಲಿ ಒಂದು ಹುಡುಗರನ್ನ ಓದಿಸ್ತೇನೆ. ಕೇವಲ 5,000. ಒಂದು 3 ಹುಡುಗರನ್ನ ಫ್ರೀಯಾಗಿ ಓದಿಸ್ತೇವೆ. ನಾವು ಫೀಸ್ ತೆಗೆದುಕೊಳ್ಳಲ್ಲ.
ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಇದು ನಿಖರ ಸಹಕಾರ ನಂತರ ಹಿಂದುಗಡೆ ನಮ್ಮ ಜಾರಕಿಹೊಳಿ ಸಾಹೇಬರಾಗಲಿ, ಬಾಬಾ ಸಾಹೇಬ್ ಪಾಟೀಲ್ರಾಗಲಿ, ಹಟ್ಟಿಹೊಳೆಯವರಾಗಲಿ ಅನೇಕ ದಾನಿಗಳ ಸಹಕಾರದಿಂದ ಈ ಹುಡುಗರನ್ನ ನಾವು ಇಲ್ಲಿ ಓದಿಸ್ತಾ ಇದ್ದೇವೆ. ಅವ್ರು ಮುಂದೆನೂ ಚೆನ್ನಾಗಿ ಓದಿಸ್ಬೇಕು. ಚಂದ್ರರಾಜ್ ಹಟ್ಟಿಹೊಳೆಯವರಿಗೆ ಹುಡುಗರನ್ನ ನೋಡಿ ಖುಷಿ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ತಾವೇ ನೀವು ಗೌರವಿಸ್ಬೇಕು ಅವ್ರನ್ನ ಅಂತೇಳಿ ಅನಿಸ್ಕೊಳ್ತಾ ಇದ್ದೆ. ಅದು ನಮಗೆಲ್ಲ ಹೆಮ್ಮೆಯ ವಿಷಯ. ಅದು ನಿರಂತರವಾಗಿ ಆಗಲಿ. ಇಲ್ಲಿರುವಂಥ ಮಕ್ಕಳು ಪ್ರತಿ ವರ್ಷ ಹೆಚ್ಚು ಅಂಕಗಳನ್ನು ಪಡೀಲಿ, ರ್ಯಾಂಕ್ಗಳನ್ನು ಪಡೀಲಿ ಅಂತ ಸಂದರ್ಭದಲ್ಲಿ ಸ್ವಾಮೀಜಿಯವರು ಏನು ಕನಸಿತ್ತು ಅಂತ ಅನಿಸ್ಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ಈ ಸಾರಿ ಅದು ವಿಶೇಷವಾಗಿದೆ. ಮುಂದಿನ ಸಾರಿ ಕೂಡ ಅದು ಇನ್ನೂ ನಿರಂತರವಾಗಿ ಸಾಗಲಿಕ್ಕೆ ಸಂದರ್ಭದಲ್ಲಿ ಹಾರೈಸುತ್ತಾ, ವಿಶೇಷವಾಗಿ ನಿಜಗುಣ ಸ್ವಾಮೀಜಿಯವರ ಮಠ ಈ ರಾಜ್ಯದಲ್ಲಿ ಬಹುಶಃ ವಿಶಿಷ್ಟವಾಗಿರುವಂಥ ಒಂದು ಮಠ. ಎಲ್ಲ ಮಠಗಳಿಗೆ ಇದನ್ನು ಹೋಲಿಸ್ಲಿಕ್ಕಾಗಲ್ಲ. ಅವರು ಬೇರೆ ಬೇರೆ ಅವ್ರ ಪರಂಪರೆ, ಅವರಲ್ಲಿ ಆಚರಣೆಗಳು ವಿಭಿನ್ನವಾಗಿರ್ತದೆ, ಅವರ ಸಿದ್ಧಾಂತ ಬೇರೆ ಬೇರೆ ಆಗಿರ್ತದೆ. ಹೀಗಾಗಿ ಇದು ವಿಶೇಷವಾಗಿರುವಂಥ ರಾಜ್ಯದಲ್ಲಿ ಹೆಚ್ಚು ಗಮನ ಸೆಳೆದಿರುವಂಥ ಒಂದು ಮಠ. ಮತ್ತು ಸ್ವಾಮೀಜಿಯವರು ಅಷ್ಟೇ ಪ್ರಖ್ಯಾತಿ ಇದ್ದಾರೆ, ಮತ್ತು ಅಷ್ಟೇ ಬಹುಶಃ 90ರಷ್ಟು ವಿರೋಧಿಗಳು ಕೂಡ ಅವ್ರಿಗೆ ಜಾಸ್ತಿ ಇದ್ದಾರೆ. 90ರಷ್ಟು ಬಹುಶಃ ಇರ್ಬೋದು ನನ್ನ ಲೆಕ್ಕ. 10 ಜನ ಮಾತ್ರ ಅವ್ರನ್ನ ಪ್ರೀತಿ ಮಾಡ್ತಾರೆ ನಮ್ಮ ಭಾವನೆ. ಯಾಕೆ ನಿಜ ಎಲ್ಲಿ ಹೇಳ್ತೀವಿ ಅಲ್ಲಿ ಇರೋದು ಹೆಚ್ಚಿರ್ತದೆ. ಬಸವಣ್ಣವ್ರಿಗೆ 12ನೇ ಶತಮಾನದಲ್ಲಿ ಇದಾಗಿತ್ತು. ಅವರು ಸತ್ಯಕ್ಕೆ ಹೋರಾಟ ಮಾಡ್ಲಿಕ್ಕೆ ಹೋಗಿ ತಮ್ಮ ಕುರ್ಚಿಯನ್ನ ಬಿಡಬೇಕಾಯಿತು, ಆಸ್ತಿ ಅಂತಸ್ತು ಬಿಡಬೇಕಾಯಿತು. ಸುಮಾರು ಲಕ್ಷಾಂತರ ಜನ ಅವ್ರ ಜೊತೆ ಬಿಟ್ಟು ಅಲ್ಲಿಂದ ಕಲ್ಯಾಣ ಕ್ರಾಂತಿ ಆದಾಗ ಹೊರ ಹೋಗುವಂತ ಪ್ರಶ್ನೆ ಬಂತು. ಬಹುಶಃ ಅದು ಆಗಿದ್ದು ಸಂವಿಧಾನ ಇದರಿಂದ ಇವರು ಬಚಾವಾಗಿದ್ದಾರೆ ಸ್ವಾಮೀಜಿಯವರು. ಆವಾಗ ಸಂವಿಧಾನ ಇರಲಿಲ್ಲ. ಹೀಗಾಗಿ ಸಂವಿಧಾನ ಇರೋದ ಸ್ವಾಮೀಜಿಗೆ ಎಲ್ಲ ರೀತಿಯ ರಕ್ಷಣೆ ಇರೋದ್ರಿಂದ ಇವತ್ತು ಅವ್ರು ಗಟ್ಟಿಯಾಗಿ ಇಲ್ಲಿ ಕೂತಿದ್ದಾರೆ. ಬಸವಣ್ಣವರ ಹೋರಾಟವನ್ನ ಗಟ್ಟಿಯಾಗಿರುವಂಥ ಕೆಲವು ಸ್ವಾಮಿಗಳಲ್ಲಿ ಕೂಡ ಅವರು ಅವರ ಏಕೈಕಿಸುವಂತ ನಮ್ಮ ಭಾಳ ಅವ್ರ ಬಗ್ಗೆ ಹೆಮ್ಮೆ ಇದೆ, ಗೌರವ ಕೂಡ ಇದೆ. ಹೀಗಾಗಿ ಬಸವಣ್ಣವರ ನಿಜವಾದ ಹೋರಾಟ, ಅವರ ವಿಚಾರಗಳನ್ನು ನಾವು ಈ ಸಮಾಜಕ್ಕೆ, ಈ ಭೂಮಿಗೆ ಹೇಳುವಲ್ಲಿ ಇನ್ನೂ ವಿಫಲರಾಗಿದ್ದು. ನಾವು ನಿಜವಾಗಿ ಹೇಳಲಿಕ್ಕೆ ನಮಗೆ ಇನ್ನೂ ಆಗಿಲ್ಲ. ಅಲ್ಲಿ ಆಗಿರುವಂಥ ಕ್ರಾಂತಿನ ಬೇರೆ, ಹೋರಾಟ ಬೇರೆ. ಈಗ ನಾವು ಹೇಳ್ತಾ ಇರೋದು ಬೇರೆ ದಾರಿಯಲ್ಲಿ ಸಾಗೋದ್ರಿಂದ ಅವ್ರನ್ನ ಹೆಚ್ಚು ನಾವು ಜನರಿಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನೇ ನಾವೀಗ ಸ್ವಾಮೀಜಿ ಅವರು, ನಾವು ಅನೇಕ ಸ್ವಾಮೀಜಿಯವರು ಕೂಡ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಜನಾಂಗಕ್ಕೆ ಅವರ ನಿಜವಾದ ಹೋರಾಟ ವಿಚಾರಗಳು ಇವತ್ತು ನಾವು ತಿಳಿಸೋದು ಭಾಳ ಅವಶ್ಯಕತೆ ಇದೆ. ಎಲ್ಲಿವರೆಗೂ ವಿಚಾರ ಕೇಳಲಿಕ್ಕಾಗಲ್ಲ, ಅಲ್ಲಿ ನಾವು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಅಂತ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಬಹುಶಃ ಬೋರ್ಡ್ ನೋಡಿದ್ರೆ ಸಾಕು, ಅವ್ರು ಹೇಳಿರುವಂಥ ಎಲ್ಲ ವಿಚಾರಗಳು ಇಲ್ಲೇ ಇದೆ. ಅದ್ರ ಬಗ್ಗೆ ನಾವು ಯಾರು ಕೂಡ ಅದು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇಲ್ಲೇ ನಮ್ಮ ಪಕ್ಕಕ್ಕೆ ಕಣ್ಣಿಗೆ ಕಾಣಿದ್ರು ಕೂಡ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ಅದನ್ನು ಹೆಚ್ಚು ನಾವು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಆದಾಗ ಬಸವಣ್ಣರು ಇನ್ನೂ ಭಾಳ ಎತ್ತರಕ್ಕೆ ಅವರ ವಿಚಾರಗಳು ಹೋಗ್ತಾವೆ. ಈಶ್ವರವಾಗಿ ಅವರಿನ್ನೂ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಾಧ್ಯದಷ್ಟು ನಾವು ಅವ್ರ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ನಾವು ಕೂಡ ಕಳೆದ 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅವ್ರ ವಿಚಾರಗಳನ್ನು ಮನೆ ಮನೆಗೆ ಮುಡಿಸಬೇಕು, ಅವರ ವಿಚಾರಗಳನ್ನ ಪ್ರತಿಯೊಬ್ಬರು ಅಳವಡಿಸ್ಬೇಕಂತ ನಮ್ಮ ವಿಚಾರ ಇದೆ. ಆ ನಿಟ್ಟಿನಲ್ಲಿ ಹೋಗೋಣ. ಯಾರು ನಿಜವಾಗಿ ಬಸವಣ್ಣವರ ಪ್ರತಿಪಾದಕಿದ್ದಾರೆ ಅವ್ರಿಗೆ ನಾವು ಹೆಚ್ಚು ಶಕ್ತಿ ತುಂಬುವಂಥ, ಅವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಅದಾಗಿ ನಿಜವಾದ ಕ್ರಾಂತಿಗೆ ಮಾತು ಬರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಗೌರವ ಸಲ್ಲಿಸಿದ್ವಿ, ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಅದು ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಸ್ವಾಮೀಜಿಯವರ ಹೋರಾಟ ಭಾಳ ಅವಶ್ಯಕತೆ ಇದೆ. ಅದನ್ನು ಯಾರು ಪಡಿಸಿಕೊಳ್ಬೇಕು. ಸತೀಶ್ ಜಾರಕಿಹೊಳಿ ಸಾಹೇಬರು ಏನು ಸಾಕಷ್ಟು ಸಮಾಜವನ್ನು ತಿದ್ದಲಿಕ್ಕೆ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮಾನವ ಬಂಧುತ್ವ ವೇದಿಕೆ ಮೂಲಕ ಸಮಾಜದಲ್ಲಿ ನಡೆದು ಬಂದಂಥ ತಪ್ಪುಗಳನ್ನು ತಿದ್ದುತ್ತಾ ಇದ್ದಾರೆ, ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ನಾವು ದಾರಿ ತೋರಿಸ್ಬೋದು ಅಷ್ಟೇ, ಆ ದಾರಿಯಲ್ಲಿ ನಡೆದುಕೊಂಡು ಹೋಗೋದು ನಾವು. ಅದು ನಮ್ಮ ಒಳಗಿನಿಂದ ಬರಬೇಕು. ಇನ್ನೂ ಹೆಚ್ಚಿನ ಈ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ರೋತ್ಸಾಹ ನೀಡೋಣ. ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಕಡಿಗೆ ನಮ್ಮ ಜೊತೆ ಉಳಿಯೋದು ಬರೀ ವಿದ್ಯೆ ಅಷ್ಟೇ. ಎಲ್ಲ ನಮ್ಮ ಕಡೆಯಿಂದ ಹೋಗುತ್ತೆ, ವಿದ್ಯೆ ಉಳಿಯುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡೋಣ.
ಎಲ್ಲರೂ ಒಗ್ಗಟ್ಟಾಗಿ ಹನಿ ಹನಿ ಸೇರಿದ್ರೇ ಹಳ್ಳ, ಎಲ್ಲರೂ ಕೂಡ್ಕೊಂಡು ಈ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ. ಮಳೆಯ ಕಾರಣದಿಂದ ಹೊರಗಡೆ ನಡಿಬೇಕಾದ ಕಾರ್ಯಕ್ರಮ ಒಳಗಡೆ, ಆದರೆ ಶಾಸ್ತ್ರೀಯ ಗಾಯನದಲ್ಲಿ ಆ ಭಕ್ತಿಯಲ್ಲಿ ನಾವೆಲ್ಲ ಮುಳುಗೋಗಿ ನಾವು ಹೊರಗಡೆ ಕುಂತೇವೆ ಒಳಗಡೆ ಕುಂತೇವೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ತಮ್ಮ ಈ ಕಾರ್ಯಕ್ರಮಗಳು, ಈ ಧಾರ್ಮಿಕ ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಸಿಕ್ಕಿದರೆ ಇವತ್ತು ಬೈಲೂರು ಒಂದ್ ರೀತಿ ಮಠಕ್ಕೆ ಬಂದು ಒಂದ್ ರೀತಿ ಬಸವ ಜಯಂತಿ ಆಚರಣೆ ಮಾಡಿದ್ದಾರೆ. ಸ್ವಲ್ಪ ಯಾವಾಗಲೂ ಈ ಮಠಕ್ಕೆ ಬರ್ತಾನೆ ಇರ್ತೀವಿ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ. ಇವತ್ತು ಕೂಡ ಬಸವ ಜಯಂತಿ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸೊ ಆ ಕಾರ್ಯಕ್ರಮ ಭಾಗವಹಿಸುವ ಮೂಲಕ ಅಲ್ಲಿಂದ ಕಾರ್ಯಕ್ರಮ ಮತ್ತು ಅದರ ಪರಂಪರೆಯನ್ನ ಎತ್ತಿಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಬಂದು ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ಸ್ವಾಮೀಜಿಯವರು ಪ್ರತಿ ವರ್ಷ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡೋ ಮೂಲಕ ಸಮಾಜವನ್ನು ಜಾಗೃತಿ ಮಾಡುವಂತ ಪ್ರಯತ್ನ ಮಾಡ್ತಿರ್ತಾರೆ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ಮುಂಗಾರು ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನಡೀತೈತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಬಸವರಾಜ ಹೊರಟ್ಟಿ ಅವರು ಸಹ ಹೇಳಿದ್ದಾರೆ ಪೂರಕವಾಗಿ. ಹೇಳಿದಾರೆ, ನೋಡೋಣ, ಇನ್ನೂ ಅಂತಿಮ ಆಗ್ಬೇಕು, ಮಾಡಬೇಕಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ. ಅಂತಿಮ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲ, ತಾವು ಒಂದ್ ರೀತಿ ಕೆಪಿಸಿಸಿ ಅಧ್ಯಕ್ಷ ಆಗ್ತೀರಾ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಸುದ್ದಿ ಇದೆ. ಇಲ್ಲ, ನೋಡೋಣ, ಕಾಯ್ದು ನೋಡೋಣ, ಇನ್ನೂ ನಡೀತಾ ಇದೆ ಚರ್ಚೆ. ಸೊ ವೇಟ್ ಮಾಡೋಣ. ಮತ್ತೆ ತಮ್ಮ ಇಲಾಖೆಯಲ್ಲಿ ವಿಶೇಷ ಇಟಗಿ ಕ್ರಾಸ್ ಇಂದ ಒಂದ್ ರೀತಿ ಬೇಕೋಡ್ ಕ್ರಾಸ್ ವರೆಗೂ ಸಾಕಷ್ಟು ರಸ್ತೆಗೆ ಇದಾಗಿದೆ ಸರ್. ಸಾಕಷ್ಟು ಜನ ಆಕ್ರೋಶ. ಈಗಾಗಲೇ ನಾ ಖುದ್ದಾಗಿ ನೋಡಿದ್ದೀನಿ, ಅಲ್ಲಿ ಬಂದಿದ್ದೀನಿ, ನಾವು ಅಧಿಕಾರಿಗಳು ಕರ್ಕೊಂಡ್ ಬಂದು ನೋಡಿದ್ದೀನಿ. ಬೈಲಂ, ಕಿತ್ತೂರು ಮತ್ತು ಖಾನಾಪುರ ರಸ್ತೆಗಳನ್ನ ಖುದ್ದಾಗಿ ನೋಡಿದ್ದೀವಿ. ಸಾಕಷ್ಟು ಅನುದಾನ ಕೊಟ್ಟಿದ್ದೀವಿ. ಮತ್ತೆ ಉಳಿದ್ರೆ ಕೂಡ ಅದನ್ನು ಕೊಡ್ತೀವಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಖ್ಯಾತ ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತಗಾರ ಪದ್ಮಶ್ರೀ ಪುರಸ್ಕೃತರು ಆದ ವೆಂಕಟೇಶ್ ಕುಮಾರಣ್ಣ ಸೇರಿ ವಿವಿಧ ಗಣ್ಯರು ಹಾಗೂ ಅತಿಥಿಗಳನ್ನ ಪೂಜ್ಯ ಗುರುಗಳು ಸನ್ಮಾನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ವಾಮೀಜಿಗಳು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಅಡ್ವಿ ಶಿಟಗಿ, ವಿನಯ ನಾವಲಗಟ್ಟಿ, ರಾಣಿ ಶುಗರ್ಸ್ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್, ಶಂಕರಹೊಳಿ, ಮಹಂತೇಶ್ ಕಂಬಾರ್ ಸೇರಿ ವಿವಿಧ ಗಣ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಖ್ಯಾತ ಸಂಗೀತಗಾರ ವೆಂಕಟೇಶ್ ಕುಮಾರ್ ಅವರ ಕಂಠದ ಅದ್ಭುತ ಶಾಸ್ತ್ರೀಯ ಸಂಗೀತ ಗಮನ ಸೆಳೆಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.